ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರೈತರಿಗೆ ಕಡಿಮೆ ದರದಲ್ಲಿ ಬೀಜ ಸಿಗ್ತಾ ಇಲ್ಲ. ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಬರದಿಂದ ಕಂಗೆಟ್ಟಿರುವಂತಹ ರೈತರಿಗೆ ಈಗ ಬಿತ್ತನೆ ಬೀಜದ ಬೆಲೆ ಈಗ ದೊಡ್ಡ ಶಾಕ್ ನೀಡುವಂತಾಗಿದೆ. ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಬೀಜದ ದರ ಗಗನಕ್ಕೇರಿದೆ. ಕೊಪ್ಪಳದಲ್ಲಿ 1 ಕ್ವಿಂಟಾಲ್ಗೆ ಮೆಕ್ಕೆಜೋಳದ ಬೆಲೆ ಕಳೆದ ವರ್ಷ 10,900 ಇತ್ತು. ಈ ವರ್ಷ 11,400 ಆಗಿದೆ. ಕ್ವಿಂಟಾಲ್ಗೆ 500 ರೂಪಾಯಿ ಹೆಚ್ಚಳವಾಗಿದೆ. 1 ಕ್ವಿಂಟಾಲ್ಗೆ ಹೆಸರು ಬೆಲೆ ಕಳೆದ ವರ್ಷ 12,525 ಇತ್ತು. ಈ ವರ್ಷ 18,600 ರೂಪಾಯಿ ಆಗಿದೆ. ಕ್ವಿಂಟಾಲ್ಗೆ 6,75,000 ರೂಪಾಯಿ ಹೆಚ್ಚಳವಾಗಿದೆ. 1 ಕ್ವಿಂಟಾಲ್ಗೆ ತೊಗರಿ ಬೆಲೆ ಕಳೆದ ವರ್ಷ 13,000 ಇತ್ತು. ಈ ವರ್ಷ 17,900 ಆಗಿದೆ. ಕ್ವಿಂಟಾಲ್ಗೆ 49,000 ರೂಪಾಯಿ ಹೆಚ್ಚಳವಾಗಿದೆ. 1 ಕ್ವಿಂಟಾಲ್ಗೆ ಸೂರ್ಯಕಾಂತಿ ಬೆಲೆ ಕಳೆದ ವರ್ಷ 75,000 ಇತ್ತು. ಈ ವರ್ಷ 75,000 ಇದೆ. ಕ್ವಿಂಟಾಲ್ಗೆ ಯಾವುದೇ ಹೆಚ್ಚಳ ಇಲ್ಲ. 1 ಕ್ವಿಂಟಾಲ್ಗೆ ಸಜ್ಜೆ ಬೆಲೆ ಕಳೆದ ವರ್ಷ 14,200 ಇತ್ತು. ಈ ವರ್ಷ 15,600 ಆಗಿದೆ. ಕ್ವಿಂಟಾಲ್ಗೆ 1,400 ಹೆಚ್ಚಳವಾಗಿದೆ. 1 ಕ್ವಿಂಟಾಲ್ಗೆ ಜೋಳದ ಬೆಲೆ ಕಳೆದ ವರ್ಷ 9,750 ಇತ್ತು. ಈ ವರ್ಷ 12,500 ಆಗಿದೆ. ಕ್ವಿಂಟಾಲ್ಗೆ 2,750 ರೂಪಾಯಿ ಹೆಚ್ಚಳವಾಗಿದೆ. 1 ಕ್ವಿಂಟಾಲ್ಗೆ ಭತ್ತ ಬೆಲೆ ಕಳೆದ ವರ್ಷ 4,050 ರೂಪಾಯಿ ಇತ್ತು. ಈ ವರ್ಷ 5,625 ರೂಪಾಯಿ ಆಗಿದೆ. ಕ್ವಿಂಟಾಲ್ಗೆ 1,575 ರೂಪಾಯಿ ಹೆಚ್ಚಳವಾಗಿದೆ. ಬಿತ್ತನೆ ಬೀಜ ಖರೀದಿಗೆ ಅನ್ನದಾತರು ಮುಂತಾದ ರೈತರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸೂರ್ಯಕಾಂತಿ ಇದ್ದಂತೆ ಇದ್ರೆ ರಾಜ್ಯದಲ್ಲಿ ಉಳಿದ ಪ್ರತಿಯೊಂದು ಬಿತ್ತನೆ ಬೀಜದ ದರ 60% ಹೆಚ್ಚಳ. ರೈತರ ಕೈಗೆ ಸಿಗುವಂತಹ ದರದಲ್ಲಿ ಸಿಗ್ತಿಲ್ಲ ಬಿತ್ತನೆ ಬೀಜ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತಹ ಅನ್ನದಾತರಿಗೆ ದರ ಕೇಳಿ ಬಿಗ್ ಶಾಕ್ ಆಗಿದೆ. ಹೆಸರು, ಜೋಳ, ಭತ್ತ, ತೊಗರಿ ಸೇರಿ ಎಲ್ಲ ಬೀಜದ ದರ ಏರಿಕೆ. ಸತತ 2 ವರ್ಷದ ಬರದಿಂದ ಕಂಗೆಟ್ಟ ರೈತರು ಮುಂದೆ ಏನಪ್ಪಾ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಸೋಯಾಬೀನ್, ತೊಗರಿ, ಮೆಕ್ಕೆಜೋಳ, ಹತ್ತಿ, ಹೆಸರು, ಜೋಳ, ಭತ್ತ ಸೇರಿ ಎಲ್ಲ ಬೀಜದ ದರ ಏರಿಕೆಯಾಗಿದೆ. ರೈತರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದ ಸರ್ಕಾರ. ಮತ್ತೊಂದೆಡೆ ರೈತರನ್ನ ಸಂಕಷ್ಟಕ್ಕೆ ದೂಡಿದ ಸರ್ಕಾರ. ಒಂದೆಡೆ ಬರದ ಭೀತಿ, ಇನ್ನೊಂದೆಡೆ ರೈತರ ಕೈಯಲ್ಲಿ ಹಣ ಇಲ್ಲದೆ ಬಿತ್ತನೆ ಬೀಜದ ಸಂಕಷ್ಟಕ್ಕೆ ಸಿಲುಕಿದ ಈ ಸರ್ಕಾರ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. 2 ವರ್ಷ ಬರ ಬಿದ್ದು ರೈತರು ಕಂಗಾಲಾಗ್ಯಾರ. ಅಂತ ವಿಚಾರದಲ್ಲಿ ಈ ಸರ್ಕಾರ ಏನಾಗೈತೆ ಅಂದ್ರೆ ಹೋದ ಸಾಲಕ್ಕಿಂತ ಈ ವರ್ಷ ಅತಿ ಹೆಚ್ಚಿನ ದರದಾಗ ಬೆಲೆನ ರೇಟ್ ಬೀಜದ ಬೆಲೆ ಏರಿಬಿಟ್ಟೈತಿ. ಸೂರ್ಯಕಾಂತಿ ಒಂದು ಲೆಕ್ಕಕ್ಕೆ ಎಷ್ಟು ಹೋದ ಸಲ ಎಷ್ಟಿತ್ತು ಅದು ಈ ವರ್ಷನ ಅಷ್ಟೇ ಐತಿ. ಉಳಿಕೆದ ಬೆಲೆನ ಗಗನಕ್ಕೆ ಏರಿಬಿಟ್ಟೈತಿ. ರೈತರು ಈಗ ಸ್ವಲ್ಪ ಮಳೆ ಏನಾರು ಆಗೈತಿ, ಬಿತ್ಕೊಳಕತ್ಯಾರ ಅಂದ್ರೆ ಸಾಲ ಮಾಡಿ ಇದನ್ನ ಮಾಡ್ಕೊಂಡು ತಂದು ಬಿತ್ತಬೇಕಂದ್ರೆ ಎಷ್ಟು ಕಷ್ಟ ಆಗೈತೆ ಅಂದ್ರೆ ಅದನ್ನ ಭಾಳಷ್ಟು ಕಷ್ಟ ಬಂದೈತಿ. ಈ ಶೀಘ್ರದಲ್ಲಿ ಇಳಿಸೋಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಇಲ್ಲಿಲ್ಲ ಅಂದ್ರೆ ರೈತರು ಬದುಕಕ್ಕೆ ಚಾನ್ಸ್ ಇಲ್ಲ ಅಂತಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ. ಹೋದ ವರ್ಷನೂ ಅಖಂಡ ಬರಗಾಲ, ಯಾರ ರೈತರಿಗೂ ಏನು ಪೀಕ್ ಬರಲಿಲ್ಲ. ಈ ವರ್ಷನ ಆಟಕಾಟ ಮಳೆ ಆಗೈತಿ. ಬಿತ್ತಬೇಕಂದ್ರೆ ಬೀಜ ಎಲ್ಲ ದುಬಾರಿ ಆಗ್ಯಾವು. ಹೋಸೆಲ್ಲ 400 ರೂಪಾಯಿ ಇದ್ದಿದ್ದು ಈ ಸಾರಿ 805 ರೂಪಾಯಿ ಆಗೈತಿ. ಬೀಜ ಬಿತ್ಬೇಕು ಅನ್ನೋದು ಅದು ಸ್ವಲ್ಪ ಮಳೆ ಆಗೈತಿ. ಅದು ದಿಬ್ಬೆಲ್ಲ ಕರ್ಲೈತಿ. ಅಂದ್ರೂ ಭಾಳ ರೈತರಿಗೆ ಅಂತ ಭಾಳ ತೊಂದರೆ ಆಗೈತ್ರಿ. ಏನು ಒಟ್ಟಿನಲ್ಲಿ ಯಾರ ಗ್ಯಾರಂಟಿ ಕೊಟ್ಟು ರೈತ ಮೇನ್ ಇರ್ತಕ್ಕಂಥ ರೈತಗೆ ಗ್ಯಾರಂಟಿ ಇರ್ಲಾರ್ದಂಗೆ ಆಗೈತಿ. ಮಳೆನೂ ಇಲ್ಲ. ಭಾಳ ಕಷ್ಟ ಅಂತ ಆಗೈತ್ರಿ ಈ ವರ್ಷ. ಹೆಸರು ಬಿತ್ತಾಕತ್ತೀವ್ರಿ. ಹೋದ ಸಲ ನೋಡಿದ್ರೆ 7,000 ರೂಪಾಯಿ 1 ಕ್ವಿಂಟಾಲ್ ಇತ್ತು. ಈ ವರ್ಷ ಏನೈತಿ 16,100 ರೂಪಾಯಿ ರೇಟ್ ಮಾಡ್ಯಾರ. ಇದು ಮಳೆ ಆಗೈತಿ, ಆಟಕಾಟ ಮಳೆ. ದಿಬ್ಬ ಇನ್ನೂ ಹಸಿ ಇಲ್ಲ. ಸರಿನಾಗಿ ಇಟ್ಟು ಬೆಳೆದವು ಹಾಕೋ ಚಿಗುರು ತಿನ್ನಕತ್ತೇವು. ಆನಂತರ ಗೌರ್ಮೆಂಟ್ ಭಯಂಕರ ರೇಟ್ ಜಾಸ್ತಿ ಮಾಡಿಬಿಟ್ಟೈತಿ ಹೆಸರು ಬೀಜಕ್ಕೆ. ಹೀಗಾಗಿ ರೈತ ಉಳ್ಕೋಬೇಕಾದ್ರೆ ಗೌರ್ಮೆಂಟ್ನ ರೇಟ್ ಬೀಜ, ಗೊಬ್ಬರ. ಹೋದ ಸಲ ಒಂದು ಚೀಲ ಗೊಬ್ಬರಕ್ಕೆ ಏನೈತಿ ರೇಟ್ 1,100 ರೂಪಾಯಿ ಇತ್ತು. ಈ ವರ್ಷ 1,250 ರೂಪಾಯಿ ಮಾಡ್ಯಾರ. ಹೀಗಾದ್ರೆ ರೈತ ಹ್ಯಾಂಗೆ ಮುಂದೆ ಬರ್ತಾನೆ? ದೊಡ್ಡ ಮಾತಿನಾಗ ವೇದಾಂತ ಹೇಳ್ತಾರೆ, ರೈತನೇ ದೇಶದ ಬೆನ್ನೆಲುಬು ಅಂತಂದೇಳಿ. ಯಾರ ರೈತಗೆ ಗಮನ ಸರ್ಕಾರ ಏನು ಮಾಡೈತಿ ಹೇಳನ್ರಿ ಅವ್ರನ್ನ. ಸರ್ಕಾರ ಕಡಿಮೆ ಬೆಲೆಯಲ್ಲಿ ಬೀಜ, ರಸಗೊಬ್ಬರ ಕೊಟ್ಟರೆ ರೈತರು ಬದುಕ್ತಾರೆ, ಇಲ್ಲವಾದ್ರೆ ಬಡ ರೈತರು ಆತ್ಮಹತ್ಯೆಗೆ ಒಳಗಾಗ್ತಾರೆ ಅಂತ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ನಾಗರಾಜ ಗೋನಾಲ್, ಈರಣ್ಣ ಯಾಳಿಗೆ, ಶರಣಯ್ಯ ಕೂಡಲೇಪನವರು ಇವರು ಆಗ್ರಹಿಸಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.